ರೈಸ್ ಮಾಡ್ಕೊಬೇಕು. ಅವ್ನು ವೆರಿ ಗುಡ್ ಅಂತ ಬಂದಿದ್ರೆ ಬೇರೆಯವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ, ನೀವು ಕಾಂಪೀಟ್ ಮಾಡಬೇಡಿ ಅಂತ. ಅದನ್ನ ನಾವು ಹೇಳಂಗಿಲ್ಲ. ಅವನಿಗೆ ಕಾಂಪೀಟ್ ಮಾಡಿದ್ರೆ ಫಸ್ಟ್ ಇಯರ್ ಬಂದಿರ್ತಾರೆ ಹೇಳಿದ್ದು ಅವನಿಗೆ ಎಲೆಕ್ಷನ್ ಇರೋದಕ್ಕೆ ಅವನು ಸಹಕರಿಸಬೇಕು. ಈ ಶುಡ್ ಸಪೋರ್ಟ್ ದಿ ಅರ್ಥ ಆಯ್ತಾ? ಅವಾಗ ಒಬ್ಬರೇ ನಿಂತ್ಕೊಂತ ಪ್ರಜಾನಿಧಿಯಿಂದ. ಸೊ ಈ ತರದಾಗಿ ಇದನ್ನ ನೆಕ್ಸ್ಟ್ ನಿಮ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಎಲೆಕ್ಷನ್ ಹೋಗ್ತಾರೆ. ಎಲೆಕ್ಷನ್ ಆದ್ಮೇಲೆ ಇದೇ ಸಿಸ್ಟಮ್ ಬಂದು SOP ವರ್ಕ್ ಮಾಡಬೇಕು. ಇದು ಓವರ್ ಆಲ್ ಕಾನ್ಸೆಪ್ಟ್. ಓಕೆನಾ? ಇದು ವೋಟರ್ಸ್ಗೆ ಅಂದ್ರೆ ಸಿಟಿಸನ್ಸ್ ಯಾರು ಬೇಕಾದ್ರೂ ಬರ್ಬೋದು. ಏನಿಲ್ಲ, ಸಿಂಪಲ್ ಆಗಿ ಇನ್ನೊಂದ್ಸತಿ ಹೇಳ್ಬೋದಿನಿ. ನೀವು ಬರ್ತೀರಿ ಗೂಗಲ್ ID ಮಾಡಿ, ಅಲ್ಲಿ ನಿಮ್ಮ ಏರಿಯಾ ಹೊಡಿತೀರಾ, ನಿಮ್ಮ ಏರಿಯಾದಲ್ಲಿ ಇಶ್ಯೂ ರೈಸ್ ಮಾಡ್ತೀರಾ, ನಿಮ್ಮ ಏರಿಯಾದಲ್ಲಿ ಯಾರು ಎಲೆಕ್ಷನ್ ನಿಂತಿದ್ರೆ ಹುಡುಕ್ತೀರಾ, ಅಲ್ಲಿ ಯಾರು ನಿಂತಿದ್ರೆ ಅವ್ರನ್ನ ಕನೆಕ್ಟ್ ಮಾಡ್ಕೊತೀರಾ. ಯಾರು ನಿಂತಿಲ್ಲ ಅಂದ್ರೆ ನೀವು ಅಭ್ಯರ್ಥಿ ಆಗ್ಬೋದು. ಓಕೆನಾ? ಇಲ್ಲ ಅಂದ್ರೆ ಅವ್ನ ಜೊತೆ ಕನೆಕ್ಟ್ ಮಾಡಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದು ಅವ್ನು ಚೆನ್ನಾಗಿದ್ದಾನೆ ಕರೆಕ್ಟ್ ವ್ಯಕ್ತಿ ಅಂದ್ರೆ ಸೆಲೆಕ್ಷನ್ ಆಗುತ್ತೆ. ಸೆಲೆಕ್ಷನ್ ಅಂದ್ರೆ ಎಲೆಕ್ಷನ್ ಹೋಗ್ತಾನೆ. ಎಲೆಕ್ಷನ್ ಅಂದ್ರೆ ಮತ್ತೆ SOP ಕರೆಕ್ಷನ್ಗೆ ಅದಕ್ಕೆಲ್ಲ ಬರುತ್ತೆ ಪ್ರೊಸೀಜರ್. ಓಕೆನಾ? ಚೆನ್ನಾಗಿ ಅರ್ಥ ಆಗ್ತಿದೆಯಲ್ವಾ? ಇಷ್ಟೊಂದು ಹೋಪ್ಸ್ ಇದೆ ಅವ್ರಿಗೆ ಅನ್ಕೊತಾ ಇದ್ದೀರಾ? ಇದೊಂದು ಹೋಪ್ಸ್ ಇದೆ ತುಂಬಾ. ಇದೆಲ್ಲ ಆಗುತ್ತಾ? ಇದೆಲ್ಲ ಹೆಂಗೆ ಸಾಧ್ಯನಾ ಅಂತ ಖಂಡಿತ ಆಗುತ್ತೆ, ನೋಡೋಣ. ಓಕೆನಾ? ಇನ್ನೊಂದು ಆಸ್ಪಿರೆಂಟ್ ಇದೆ. ಅದೇ ತರ ಆಸ್ಪಿರೆಂಟ್ ವೆರಿ ಸಿಂಪಲ್ ಆಗಿದೆ. ಆಸ್ಪಿರೆಂಟ್ ಹಾಕಿದ್ರೆ ಅವನು ಬರ್ತಾನೆ, ಆಸ್ಪಿರೆಂಟ್ ಹೊರಗಡೆ ಹೋಗ್ತಾನೆ. ವೆರಿ ಸಿಂಪಲ್ ಆಗಿ ಒಂದು ಅಪ್ಲಿಕೇಶನ್. ಆಸ್ಪಿರೆಂಟ್ ಹಾಕ್ರಿ. ಹೇಳಿದ್ನಲ್ಲ ಇವಾಗ, ನೀವು ಒಳಗಿದ್ರೆ ನಾನು ಆಲ್ರೆಡಿ ಮುಂದೆ ಹೊರಗಿದ್ದೀನಿ. ಹೊರಗಿದ್ರೆ ಹೇಳಾಯ್ತು. ಅದೇ ರೇಟಿಂಗ್ ನೋಡಿ, ಈಗ ರೇಟಿಂಗ್ ಬಂದಿದೆ ನೋಡಿ. 4.0 ಬಂದಿದೆ. ಆರಾಧ್ಯ ಅನ್ನೋದು ಅನ್ಕೊಳ್ಳಿ. ಇದೊಂದು ತಿಂಗಳು ನಾವು ಮಾಡಿರೋ ಕಾಂಟ್ಯಾಕ್ಟ್ಗಳು, ನಾವು ಯಾವ ರೀತಿ ನಾವು ವರ್ಕ್ ಮಾಡ್ತೀವಿ, ಕನ್ವಿನ್ಸ್ ಮಾಡ್ತಿದ್ದೇವೆ, ಇದೆಲ್ಲ ಇನ್ಕ್ಲೂಡ್ ಆಗಿ ಅವ್ರು ರೇಟಿಂಗ್ ಕೊಟ್ಟಿರ್ತಾರಲ್ಲ, ಕನ್ಸಾಲಿಡೇಟೆಡ್ ರೇಟಿಂಗ್ ಅಲ್ಲಿ ನಮಗೆ ಇದೆಲ್ಲ ಸಿಕ್ಕಿದೆ. 4.0 ಇದೆ ನಮಗೆ. ಇನ್ನೊಂದು 3 ಸಿಕ್ಕಿರ್ಬೋದು, ಇನ್ನೊಂದು 2 ಸಿಕ್ಕಿರ್ಬೋದು. ಮಾತ್ರ ಓಕೆನಾ? ಇದಾದ್ಮೇಲೆ ಆಸ್ಪಿರೆಂಟ್. ನೆಕ್ಸ್ಟ್ ಸೇಮ್ ಇರೋದ್ರ ಇರುತ್ತದು ಆಸ್ಪಿರೆಂಟ್ ಅಂತ. ಐ ವಾಂಟ್ ಟು ಬಿ ಆಸ್ಪಿರೆಂಟ್ ಅಂದ್ರೆ ಆಸ್ಪಿರೆಂಟ್ ಹೋಗ್ಬಿಟ್ಟು ಅದೇ ಕೂಡ ನಾವು ಏರಿಯಾ ವೈಸ್ ಡಿಸೈಡ್ ಮಾಡ್ಕೊಂಡ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಬಿಟ್ರೆ ಸಾಕು. ಓಟಿಂಗ್ ಹೇಳಿದೆ ಎಲ್ಲ ಹೇಳಾಯ್ತು. ಇದೆಲ್ಲ ಹೇಳಾಯ್ತು. ಒಂದು ನಿಮ್ಮ ಏರಿಯಾ, ನಿಮ್ಮ ಹಳ್ಳಿನೋ, ನಿಮ್ಮ ವಾರ್ಡ್, ನಿಮ್ಮ ಕಾನ್ಸ್ಟಿಟ್ಯೂಷನ್, ಎನಿಥಿಂಗ್ ಯು ಕ್ಯಾನ್ ಸೆಲೆಕ್ಟ್. ಡ್ರಾಪ್ ಡೌನ್ ಬರುತ್ತೆ. ಆ ಡ್ರಾಪ್ ಡೌನ್ ಒಳಗಡೆ ಹೋಗ್ತೀರಾ, ಇಶ್ಯೂ ರೈಸ್ ಮಾಡ್ತೀರಾ. ಆಮೇಲೆ ಅಲ್ಲಿ ಯಾರು ಆಸ್ಪಿರೆಂಟ್ ನಿಂತಿದ್ದಾರೆ ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ, ಮಾತಾಡ್ತೀರಾ. ನೀವು ಪರ್ಸನಲ್ ಆಗಿ ಮಾಡೋ ಟೈಮ್ ಇಲ್ಲ ಅಂದ್ರೆ ವಿಡಿಯೋ ಕಾಲ್ ಮಾತಾಡ್ಬೋದು, ಫೇಸ್ಬುಕ್ ಅವ್ನು ಲೈವ್ ಮಾಡೋದು ನೋಡ್ಬೋದು. ಯಾವ ರೀತಿ ಬೇಕಾದ್ರೂ ಎಲ್ಲ ರೀತಿ ಓಪನ್ ಮಾಡಿಟ್ಟಿದ್ದೀವಿ. ಅವ್ನ ಎಲಿಜಿಬಿಲಿಟಿ ನೀವು ಟೆಸ್ಟ್ ಮಾಡ್ಬೋದು, ಅವನಿಗೆ ರೇಟಿಂಗ್ ಕೊಡ್ಬೋದು. ಹೈಯೆಸ್ಟ್ ರೇಟಿಂಗ್ ಬಂದಿರೋನು ಸೆಲೆಕ್ಟ್ ಆಗ್ತಾನೆ, ಅವ್ನು ಎಲೆಕ್ಷನ್ಗೆ ಹೋಗ್ತಾನೆ. ಆಮೇಲೆ ವಾಪಸ್ ಇದೆ SOP ಸಿಸ್ಟಮ್ ಬಂದು ಇದು ಮತ್ತೆ ಲೈವ್ ಆಗುತ್ತೆ. ಅಲ್ಲಿಂದ ಅವನು ಟ್ರಾನ್ಸ್ಪರೆಂಟ್ ಆಗಿ ವರ್ಕ್ ಸ್ಟಾರ್ಟ್ ಮಾಡಬಹುದು. ಓಕೆನಾ? ಇದು ವೋಟರ್ ದೃಷ್ಟಿಗೆ. ಆಸ್ಪಿರೆಂಟ್ ಇದರಲ್ಲಿ ಫಾಸ್ಟ್ ಆಗಿ ಹೋಗಿ ಬಂದು ಅಲ್ಲ ಅಕೌಂಟ್ ಇದ್ದವ್ರಿಗೆ ನೀವು ಹೆಂಗಿದ್ದೀರ ಅವ್ರಿಗೆ ನಮ್ಮಂತ ಎಷ್ಟು ಜನ ನೋಡಿದಾರೆ ಅವರು ಸ್ವಲ್ಪ ಫಾಸ್ಟ್ ಆಗಿ ಹೋಗಿ. ನೀವೇನ್ರಿ ಜನ್ಸಿ ನೋಡಿ, ಸೇಮ್ ಅನುಭವ ಎಲ್ಲ ಇದ್ದಿರುತ್ತೆ. ಎಷ್ಟು ಆಸ್ಪಿರೆಂಟ್ ನೋಡಿ ನೋಡಿ ಈಗ ಕೊಟ್ಟಿರ್ತೀವಿ. ಇಲ್ಲೆಲ್ಲ ಡಿಕ್ಲೇರ್ ಮಾಡಬೇಕು. ಅವನು ಏನು ಹೇಳಿ ಇದನ್ನ ಡಿಕ್ಲೇರ್ ಮಾಡಿ ಮಾಡಬಾರ್ದು. ನನ್ನನ್ನು ಆಯ್ಕೆ ಮಾಡಿದವರು ಮಾಲೀಕರು ಅವ್ರು ಹೇಳಿದ್ದಕ್ಕೆ ನಾನು ಕೆಲಸ ಮಾಡ್ತೀನಿ. ಯಾವುದೇ ರೀತಿ ಇದಾಗಲ್ಲ. ಅಕಸ್ಮಾತ್ ನನಗೆ ಬೇರೆಯವ್ರಿಗಿಂತ ಕಡಿಮೆ ಅಂತ ರೇಟಿಂಗ್ ಬಂದರೆ ನಾನು ಎಲೆಕ್ಷನ್ ಇಟ್ಕೊಡಲ್ಲ. ಹಂಗಂತ ನಾವು ಹೇಳ್ತಾ ಎಲೆಕ್ಷನ್ ಇಟ್ಕೊಬಿಡಲ್ಲ, ಅವ್ರು ಇಟ್ಕೊಬೋದು. ಪ್ಯೂರ್ಲಿ ಹೀಗಾಗಿ ಒಬ್ಬರೆಲ್ಲ ಚೆನ್ನಾಗಿ ಬಂದರೆ ಅವ್ರ ಪಾರ್ಟಿಯನ್ನು ಒಂದು ಇದರಲ್ಲಿ ಅವ್ರು ಬಿಟ್ಕೊಡ್ಬೋದು. ಬೇಕಾದ್ರೆ ಆ ಥರ ಮಾಡಿ ಅದನ್ನು ಮೇಲಿನೆಲ್ಲ ಓದಿ ನಾನು ಹೋಗ್ಬೋದು ಅಂತ ಕ್ಲಿಕ್ ಮಾಡ್ತಾರೆ. ಅದು ಕ್ಲಿಕ್ ಮಾಡಿ ಮುಂದೆ ಹೋದ್ರೆ ಅವ್ರಿಗೆ ಮೇಜರ್ ಅವ್ರು ಎಲ್ಲಿದ್ದಾರೆ, ಅವ್ರ ಹೆಸರೇನು, ಬ್ಯಾಂಗ್ಳೂರು, ಅದು ಇದು ಬೇರೇನು ತಗೊಳ್ಳಲ್ಲ, ಬರೀ ಅವ್ರಿಗೆ ಇನ್ಫಾರ್ಮೇಶನ್ ತಗೊಳ್ತೀವಿ. ತಗೊಂಡು ಮುಂದೆ ಹೋಗ್ತೀವಿ. ಮುಂದೆ ಹೋದ್ರೆ ಅವ್ರು ಬೇಕಾದ್ರೆ ಆಪ್ಷನಲ್ ವಾಟ್ಸಪ್ ನಂಬರ್ ಕೊಡ್ಬೋದು. ಇವಾಗ ಪಾಪ ಈ ಥರ ಹುಡುಗಿ ನಾನು ಕೊಡಲ್ಲ ಅಂತ ಬೇಡ, ಆಪ್ಷನಲ್ ಮಾಡಿದ್ವಿ. ನಾನು ನಂಬರ್ ಕೊಡಲ್ಲ ಸರ್, ಬೇಡ. ನೀವು ಹೆಂಗ್ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಜನನ. ಓಕೆನಾ? ಕೊಡ್ಬೋದು, ನಂಬರ್ ಕೊಡೋದು, ವಾಟ್ಸಪ್ ನಂಬರ್ ಕೊಡೋದು, ವಿಡಿಯೋ ಚಾನಲ್ ಎಲ್ಲ ಕೊಡ್ಬೋದು, ಇನ್ಸ್ಟಾಗ್ರಾಮ್ ಲಿಂಕ್ ಹಾಕ್ಬೋದು, ಫೇಸ್ಬುಕ್ ಲಿಂಕ್ ಹಾಕ್ಬೋದು, ಎಲ್ಲ ಹಾಕಿರ್ಬೋದು. ಟೈಮಿಂಗು ನಾವು ಕೊಡ್ತಾನೆ. ನಾನು ಈ ಟೈಮಲ್ಲಿ ಫೇಸ್ಬುಕ್ ಲೈವ್ ಬರ್ತೀನಿ ಅಂದರೆ ನೀವು ನೋಡೋದು ಕನೆಕ್ಟ್ ಆಗೋದು ಅಂತ. ಓಕೆನಾ? ಅದಾದ್ಮೇಲೆ ನೆಕ್ಸ್ಟ್ ಅವ್ರ ಬಗ್ಗೆ ಅವರೆಲ್ಲ ಬರ್ಕೊಬೋದು. ಆಸ್ಪಿರೆಂಟ್ ನೋಡಿ, ಇಲ್ಲಿ ಇನ್ಸ್ಟಾಗ್ರಾಮ್ ಲಿಂಕು ನೋಡಿ. ಮತ್ತೆ ಓಕೆ, ನನ್ನ ಮಾಡ್ತಿರ್ಬೋದು ನೀವು ಆರಾಧ್ಯ. ಓಕೆನಾ? ಇಲ್ಲಿ ಅವ್ನು ಫೋಟೋ ಕ್ಲಿಕ್ ಮಾಡಿ ಅವ್ನು ಫೋಟೋ ಅಪ್ಲೋಡ್ ಮಾಡ್ಬೇಕು. ಆಸ್ಪಿರೆಂಟ್ ಮಾತ್ರ ಕಂಪಲ್ಸರಿ ಮಾಡಿದೀವಿ ಅದನ್ನು. ಅವ್ನು ಫೋಟೋ ಕ್ಲಿಕ್ ಮಾಡಿ ಅಥವಾ ಫೋಟೋ ಅಪ್ಲೋಡ್ ಮಾಡ್ಬೋದು. ನೆಕ್ಸ್ಟ್ ಫೋಟೋ ಅಪ್ಲೋಡ್ ಮಾಡಿದ್ರ ಮೇಲೆ
ಹೋಗಿ ನೋಡಿ, ಫೋಟೋ ಅಪ್ಲೋಡ್ ಮಾಡಿದ್ರು ಅವರು. ಆಮೇಲೆ ಇಲ್ಲಿ SOP ನ ಡೌನ್ಲೋಡ್ ಮಾಡಿ ಅದಕ್ಕೆ ಸೈನ್ ಮಾಡಿ ಮತ್ತೆ PDF ಫಾರ್ಮ್ಯಾಟ್ ಮಾಡಿ ಅಪ್ಲೋಡ್ ಮಾಡ್ಬೇಕು ಅವ್ನು ಸೈನ್ ಮಾಡಿ. ಯಾಕಂದ್ರೆ ಅದು ವೆರಿ ಇಂಪಾರ್ಟೆಂಟ್. ನಾನು ಇದೇ ತರ ಕೆಲಸ ಮಾಡ್ತೀನಿ ಅಂತ ನೋಡಿ. ಡೌನ್ಲೋಡ್ ಮಾಡ್ಬೋದು SOP ನ, ಅಲ್ಲಿ ಡೌನ್ಲೋಡ್ ಮಾಡ್ರಿ. ಯಾಕಂದ್ರೆ ಅವರು ಇದನ್ನ ಇಂಟರ್ನೆಟ್ ಇಲ್ಲ ಅಂದ್ಬಿಟ್ಟು ವಿಡಿಯೋ ಮಾಡ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇದೆ. ಅದೇ ಆಲ್ರೆಡಿ ಡೌನ್ಲೋಡ್ ಆಗಿದೆ. ನಾವು ಡೌನ್ಲೋಡ್ ಆಗಿದೆ, ಇದನ್ನ ಅಪ್ಲೋಡ್ ಮಾಡಿದ್ರು, ಸೈನ್ ಮಾಡಿ ಅಪ್ಲೋಡ್ ಮಾಡಿದ್ರು, ಸರಿ ಅಂತ ಬಂತು, ಅವ್ನು ಆಸ್ಪಿರೆಂಟ್ ಆಗ್ತಾನೆ. ಓಕೆನಾ? ನೆಕ್ಸ್ಟ್ ಆಸ್ಪಿರೆಂಟ್ ಆದ್ಮೇಲೆ ಅವ್ನು ಈ ತರ ಬರುತ್ತೆ. ಬ್ಯಾಕ್ ಹೋಗಿ ನೋಡಿ, ನನ್ನ ಪ್ರೊಫೈಲು ಸಾರ್ವಜನಿಕ ಸಮಸ್ಯೆ, ಅವನು ನೋಡ್ಬೋದು ಅವನ ಏರಿಯಾದಲ್ಲಿ ಜನ ಏನೇನು ಸಮಸ್ಯೆ ಹೇಳಿದ್ದಾರೆ ಅಂತ. 1ನೇ ತಾರೀಕು 2 ಗಂಟೆಯಿಂದ 4 ಗಂಟೆ ಯಾವುದೋ ಒಂದು ಜಾಗದಲ್ಲಿ ಸಿಗ್ತೀನಿ ಅಂದ್ರೆ ನಾನು ಕನೆಕ್ಟ್ ಆಗ್ತೀನಿ. ಇದೇ ತರ ಪ್ರತಿಯೊಂದಕ್ಕೂ ಇರುತ್ತೆ, ಚಾಟ್ ಮಾಡೋದಕ್ಕೆ, ಇನ್ಸ್ಟಾಗ್ರಾಮ್ಗೆ, ಎಲ್ಲದಕ್ಕೂ ಈ ತರ ಅವನೇ ಫಿಕ್ಸ್ ಮಾಡಿ ಅವನೇ ಟೈಮ್ ಹಾಕೊಂಡು ಅವನು ಜನಕ್ಕೆ ಇದು ಮಾಡ್ತಾರೆ. ಇದು ಓವರ್ ಆಲ್ ವಿಷಯ. ಅಷ್ಟೇ ಏನಂದ್ರೆ ವಿಡಿಯೋ ಸೇಮ್ ಅದೇ ಅವ್ರಿಗೆ ಅರ್ಥ ಆಗೋಯ್ತು. ಬರ್ತಾ ಆಯ್ತಾ? ಸೇಮ್ ವಿಡಿಯೋ ಕಾಲ್ಗೂ ಬರುತ್ತೆ, ಫೇಸ್ಬುಕ್ ಬರುತ್ತೆ, ಇನ್ಸ್ಟಾಗ್ರಾಮ್ ಬರುತ್ತೆ, ಎಷ್ಟು ಬೇಕೋ ಅವ್ನು ಕನೆಕ್ಟ್ ಆಗೋದಕ್ಕೆ ಮಾಡ್ತಾ ಇರ್ಬೋದು. ಈ ತರ ಒಂದು ಆಸ್ಪಿರೆಂಟ್ಸ್ ನ, ವೋಟರ್ಸ್ ನ ಕನೆಕ್ಟ್ ಮಾಡಕ್ ಟ್ರೈ ಮಾಡಿ. ಅರ್ಥ ಆಯ್ತಲ್ಲ? ಅರ್ಥ ಆಯ್ತಮ್ಮ? ನಿಮ್ಗೆ ಅರ್ಥ ಆಗ್ಬೇಕು ಮೇನ್ ಆಗಿ ಹೆಣ್ಮಕ್ಳಿಗೆ. ಇದೇನಿದ್ರು ಒಂದು ಪ್ಲಾಟ್ಫಾರ್ಮ್ ಟು ಕನೆಕ್ಟ್ ವೋಟರ್ಸ್ ವಿತ್ ಆಸ್ಪಿರೆಂಟ್ಸ್. ಓಕೆನಾ? ಅಂದ್ರೆ ಇಲ್ಲಿ ಸೆಲೆಕ್ಷನ್ ಯಾವುದೋ ಪಾರ್ಟಿ ಮಾಡಲ್ಲ, ನಾನು ದೀಪರ್ ಕೊಡಲ್ಲ, ಜನನೇ ಕೊಡ್ತಾರೆ. ಇಂಡೈರೆಕ್ಟ್ ಆಗಿ ಜನರೇ ಡಿಸೈಡ್ ಮಾಡ್ತಾರೆ. ಯಾರು ಜಾಸ್ತಿ ಜನ ಇಷ್ಟಪಡ್ತಾರೆ ಅವ್ರ ಎಲೆಕ್ಷನ್ ಇಟ್ಕೊಂತಾರೆ, ಅವ್ರು ಇದೇ ತರ ಬಂದು ವರ್ಕ್ ಮಾಡ್ತಾರೆ. ಇದು ಮೇನ್ ಕಾನ್ಸೆಪ್ಟ್. ಇವಾಗ ಹೆಂಗಿದೆ ನೀವ್ ಹೇಳ್ಬೇಕಂದ್ರೆ ಕನ್ಫ್ಯೂಷನ್ ಅಂತ ಹೇಳ್ತಾರೆ. ಅಲ್ಲ, ಇದು ವ್ಯವಸ್ಥೆ, ಇದು ವ್ಯವಸ್ಥೆ ಆ ತೆಗೆದಾಕಿದ್ದೇವೆ. ಅವ್ಯವಸ್ಥೆ ನಾ ತೆಗೆದ್ರೆ ವ್ಯವಸ್ಥಿತವಾಗಿ ನಡೀಬೇಕು ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ಫಸ್ಟೇ ಹೇಳಿದೆ ನಾನು. ಅಲ್ಲ ಕೇಳಿ, ಅದೇ ಹೇಳಿದ್ದು, ಡಿಪೆಂಡೆಂಟ್ ಆಗಿ ಯೋಚನೆ ಮಾಡೋರಿಗೆ ಇದಲ್ಲ, ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡೋರಿಗೆ. ಡಿಪೆಂಡ್ ಆಗಿರೋರು ಯಾವತ್ತೂ ಡಿಪೆಂಡ್ ಆಗೇ ಇರ್ತಾರೆ. ಯಾರೋ ಬರ್ತಾರೆ ಏನೋ ಮಾಡ್ತಾರೆ, ಅದ್ರ ಫಸ್ಟೇ ಹಾಕ್ಬಿಟ್ಟಿದ್ದೀವಿ. ಯಾರೋ ಬರ್ತಾರೆ ಏನೋ ಮಾಡ್ತಾರೆ ಅಂತ ಪರವಶರಾಗಿರೋ ಇಲ್ಲಿ ಬರಬೇಡಿ. ಓಕೆನಾ? ಹಾ, ಅದು ಬರೀ ರೈಟ್ ಟು ರೀಕಾಲ್ ಒಂದು SOP ಕೊಟ್ಟಿದ್ದೀವಿ. ಇದೇ ತರ ವರ್ಕ್ ಮಾಡ್ಬೇಕು. ಅವನು ಸಾರ್ವಜನಿಕ ಜೊತೆ ಹಿಂಗ್ ಕನೆಕ್ಟ್ ಮಾಡಬೇಕು, ಅವ್ರ ಪ್ರಾಬ್ಲಮ್ಸ್ ಹೆಂಗ್ ತಗೋಬೇಕು, ಅದನ್ನ ಯಾವ ರೀತಿ ಪ್ರೋಗ್ರಾಮ್ ಮಾಡಬೇಕು, ಅದನ್ನ ಯಾವ ರೀತಿ ಪಾರದರ್ಶಕತೆ ವರ್ಕ್ ಮಾಡಬೇಕು, ಜನರ ಮುಂದೆ ಇಡಬೇಕು, ಜನ ಅದಕ್ಕೆ ರೇಟಿಂಗ್ ಕೊಡಬೇಕು. ಮೋರ್ ದೆನ್ 50% ಜನ ಇಷ್ಟ ಆಗಿಲ್ಲ ಅಂದ್ರೆ ಅವ್ನು ಕರೆಕ್ಷನ್ ಹೋಗ್ತಾನೆ. 3 months ಆದ್ಮೇಲೆ ಮತ್ತೆ ಅದೇ ತಪ್ಪು ಮಾಡಿದ್ರೆ ಅವನು ರೈಟ್ ಟು ರೀಗಲ್ ಕೆಳಗೆ ಇಳಿಬೇಕು ಅಂತ. ಬಟ್ ಇಳಿಯೋದಿಲ್ಲ, ಲಾ ಇಲ್ಲ. ಸೊ ಅಲ್ಲಿ ಹೋರಾಟ ಆಗ್ಲೇಬೇಕು, ಜನ ಸೇರಬೇಕು. ನೋಡಪ್ಪ, ನೀನ್ ಈ ಕಂಡೀಷನ್ ನಾನು ಸಪೋರ್ಟ್ ಮಾಡಿದೀವಿ, ನೀನ್ ಎಲೆಕ್ಷನ್ ಇಚ್ಚಿದೀವಿ, ನಾವೆಲ್ಲ ಸಪೋರ್ಟ್ ಮಾಡಿ, ನೀನ್ ಈ ತರ ಕೆಲಸ ಮಾಡಿಲ್ಲ, ನೀನ್ ಡಿಸೈಡ್ ಮಾಡ್ಬೇಕು ಅಂತ ಒಂದು ಹೋರಾಟ ಆಗ್ಬೇಕು. ಅದೇ ಇಲ್ಲ ಅಲ್ಲ, ಅದಕ್ಕೆ ಮತ್ತೆ ಡಿಪೆಂಡ್ ಆಗಬೇಡಿ, ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡಿ. ಇಲ್ಲಿ ನಾವು ರೈಟ್ ಟು ರೀಕಾಲ್ ಮಾತ್ರ, ಇಲ್ಲಿಂದ ರೈಟ್ ಟು ರೀಕಾಲ್ ಬಗ್ಗೆ ಮಾತ್ರ ನಾವೇನ್ ಹೇಳಿದೀವಿ, ರೈಟ್ ಟು ರೀಕಾಲ್ ಬರೋವರೆಗೆ ಮಾತ್ರ ಹೋರಾಟ ಇರುತ್ತೆ ಅಷ್ಟೇ. ಆಮೇಲೆ ಹೋರಾಟ ಬೇಕಾಗಿಲ್ಲ, ನಾವು ವೋಟ್ ಮಾಡಿ ಅವ್ರು ಕೆಳಗಿಳಿಸ್ತೀವಿ, ಹೋರಾಟ ಮಾಡೋದೇ. ಯಾರು ಏಜ್ ಪೀಪಲ್ ಕೇಳಬೇಕಾಗಿತ್ತು ಇಲ್ಲ, 80% ಜನರ ಜೊತೆ ಸೇರ್ಕೊಂತಾರಲ್ಲ, 80% ಜನ ಮೊಬೈಲ್ ಯೂಸ್ ಮಾಡ್ತಾರಲ್ಲ, ಅವ್ರ ಜೊತೆ ಖಂಡಿತ ಅವ್ರು ಸೇರ್ಕೊಂತಾರೆ. ಅಲ್ಲ, ವೋಟ್ ಹಾಕ್ತಿರೋದು ಎಷ್ಟು ಹೇಳಿ? ಅಲ್ಲ ನೋಡಿ, 80% ಬಂದಿದ್ದೀವಿ ನಾವು, 60 ಇಂದ 80 ಬಂದಿದ್ದೀವಿ. ನೋಡೋಣ. ಈ ಕೇಳಿ ಒಂದ್ ನಿಮಿಷ, ನಾನು ತಿರುಪತಿ ಬೆಟ್ಟ ಹತ್ಬೇಕು, ಫಸ್ಟ್ ಸ್ಟೆಪ್ ಬಿಡೋದು ಎಲ್ಲ ಮಾಡಕ್ಕೆ. ನಾನು ಫಸ್ಟ್ ಅಲ್ಲಿ ಯೋಚನೆ ಮಾಡ್ಬಿಟ್ರೆ ಅಲ್ಲಲ್ಲ, ಏನಂದ್ರೆ ಇಲ್ಲಿ ನೋಡಿ, ಇದು ಪಾರ್ಟಿ ಡಿಪೆಂಡೆನ್ಸಿ ಇಲ್ಲ. ಓಕೆನಾ? ಈ ಫಲ ಕೊಡೋ ಡಿಪೆಂಡೆನ್ಸಿ ಇಲ್ಲ, ಜನನೇ ಕೊಡ್ತಾರೆ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಇಂಡಿಪೆಂಡೆಂಟ್ ಅಂತ ಹೇಳಿದ್ರು. ಇಲ್ಲಿ ನಿಮ್ಗೆ ಇಷ್ಟ ಆದ್ರೆ ನೀವೇ ಫೋರಮ್ ಬರ್ಬೋದು, ನಿಮ್ಗೆ ಇಷ್ಟ ಆದ್ರೆ 4 ಜನಕ್ಕೆ ಹೇಳ್ಬೋದು ಇದನ್ನ. ನೋಡಿ, ಈ ತರ ಒಂದು ನಮ್ದೇ ಪ್ಲಾಟ್ಫಾರ್ಮ್ ಇದೆ, ನಿಮ್ದೇ ಪಾರ್ಟಿ. UPP ಗೆ ಇದಕ್ಕೆ ಸಂಬಂಧ ಇಲ್ಲ. ಓಕೆನಾ?
ಇದು ನಿಮ್ದೇ ಪಾರ್ಟಿ, ನೀವು ಏರಿಯಾ ನೀವೇ ಕನೆಕ್ಟ್ ಆಗ್ಬೋದು, ನೀವೇ ಒಬ್ಬರು ನಿಲ್ಸ್ಕೊಬಹುದು, ನೀವೇ ಅವ್ರನ್ನ ನಿಂತಿರೋ ಸಪೋರ್ಟ್ ಮಾಡ್ಬೋದು, ನೀವೇ ಅವ್ನಿಗೆ ಹೋಗಿ ಹೇಳ್ಬೋದು ಹಿಂಗೆ ಕೆಲಸ ಮಾಡ್ಬೇಕು ಅಂತ. ಒಂದು ಇನ್ವಾಲ್ವ್ಮೆಂಟ್ಗೋಸ್ಕರ ಅಷ್ಟೇ. ಎಲ್ಲಿವರೆಗೆ ಜನ ಇನ್ವಾಲ್ವ್ ಆಗಲ್ಲ ಅಲ್ಲಿವರೆಗೆ ಆಗಲ್ಲ. ನಾನು ಒಬ್ಬನಿಗೆ ವೋಟ್ ಮಾಡಿ ಬಿಟ್ಬಿಡ್ತೀನಿ, ಅವ್ರು ಏನ್ ಮಾಡ್ಕೊಂತಾರ ಮಾಡ್ಕೊಳ್ಳಿ ಅಂದ್ರೆ ಅದು ಖಂಡಿತ ನಾನು ಮಾಡೋದು ನಾಳೆ ಅದೇ ಮಾಡ್ತೀನಿ ಅಲ್ವಾ. ಬದಲಾವಣೆ ಆಗ್ತಿರೋದೇ ಜಗದ ನಿಯಮ. ನೋಡಿ ನನ್ನಲ್ಲಿ ಎಷ್ಟು ಬದಲಾವಣೆ ಆಗಿದೆ. ನಾನು ಪಾರ್ಟಿ ಹಿಡ್ಕೊಂಡೆ, ಅದ್ರಲ್ಲೇನೋ ಟ್ರೈ ಮಾಡೋಣ ಅನ್ಕೊಂಡೆ, ಅದಾಗ್ಲಿಲ್ಲ, ನಾನೇ ಪಾರ್ಟಿ ಮಾಡಿದೆ. ಆಮೇಲೆ ಬೀಪರ್ ಕೊಡ್ಬೇಕಾದ್ರೆ ಎಷ್ಟು ಪ್ರಾಬ್ಲಮ್ ಬರುತ್ತೆ ಅಂತ ಗೊತ್ತಾಯ್ತು. ಜನರ ಹತ್ರನೇ ಹೋಗಿ ಅಂತೆ, ಅಲ್ಲೂ ಕೂಡ ಪ್ರಾಬ್ಲಮ್ ಇದೆ. ಅಲ್ಲೇನಂದ್ರೆ ಒಬ್ಬ 100 ಇದು ಸೈನ್ ಹಾಕ್ಸ್ಕೊಂಡಿರುತ್ತೆ, ಒಬ್ಬ 80 ಸೈನ್ ಹಾಕ್ಸ್ಕೊಂಡಿರ್ತಾನೆ. 80 ಸೈನ್ ಹಾಕಿರೋ 100 ಸೈನ್ ಹಾಕಿರೋ ಬೈತಾ ಇರ್ತಾನೆ, ಸಾರ್ ಅದೆಲ್ಲ ಮೋಸ ಸಾರ್. ಅವ್ರು ಒಂದೇ ಏರಿಯಲ್ಲಿ ಇರ್ತಾರೆ, ಅವರೇ ಮಾತಾಡ್ಕೊಬಹುದು, ಅವರೇ ಚೆಕ್ ಮಾಡ್ಕೊಬಹುದು. ಬಟ್ ನನ್ನ ಹತ್ರ ಬಂದು ಟಿಕೆಟ್ ಕೊಡ್ಬೇಕಾದ್ರೆ ಗಲಾಟೆ ಮಾಡ್ತಾರೆ. ಅಂದ್ರೆ ಅರ್ಥ ಆಯ್ತಾ ನಿಮ್ಗೆ? ಸೊ ಇದು ಟೆಕ್ನಿಕಲಿ ಇವಾಗ ಎಲ್ರಿಗೂ ಕಾಣಿಸುತ್ತೆ, ಯಾರಿಗೆ ಸಪೋರ್ಟ್ ಮಾಡಿದ್ದಾರೆ, ಯಾರಿಗೆ ಎಷ್ಟು ರೇಟಿಂಗ್ ಬಂದಿದೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಈಗ ನಾನೇನು ಮುಚ್ಚಿನ ಅಂತದ್ದೇನಿಲ್ಲ. ಹೇಳ್ತೀನಿ ಅಲ್ಲ, ನಿಮ್ಗೆ ಒಳಗೆ ಬರೋಕ್ಕೆ ಭಯ ಆಗುತ್ತೆ ಅಂತ ಇದ್ರೊಳಗಡೆ ಅಲ್ಲ. ನೀವ್ ಹೇಳಿ, ನಾನು ಇಲ್ಲೇನ್ ಗೊತ್ತಾ, ಒಪಿನಿಯನ್, ನನ್ನ ಒಪಿನಿಯನ್ ನಾನು ಹೇಳ್ಬೇಕಷ್ಟೇ. ಹೇಳಿ ಒಂದ್ ನಿಮಿಷ, ಯಾಕೆ ಅಂತ ಹೇಳ್ತೀನಿ. ಯಾಕೆ ಗೊತ್ತಾ, ನಾನು ಇನ್ನೊಬ್ಬ ಒಪಿನಿಯನ್ ಹೇಳ್ಬೇಕು, ನಾನು ಐ ಮೇ ಬಿ ರಾಂಗ್ ಆರ್ ರೈಟ್, ನನಗೆ ಗೊತ್ತಿಲ್ಲ. ಅದೇ ಪ್ರತಿನಿಧಿಯ ಅಲ್ಲ, ಇಲ್ಲಿ ಏನಂದ್ರೆ ಟೆಕ್ನಾಲಜಿ ಇರೋದ್ರಿಂದ ಇಲ್ಲಿ ಫೇಸೇ ಮಾಡಲ್ಲ, ಡೈರೆಕ್ಟ್ ಆಗಿ ಕನೆಕ್ಟ್ ಆಗ್ತಾ ಇರ್ತಾರೆ, ಅವರೇ ಮಾಡ್ಕೊತಾ ಇರ್ತಾರೆ. ಆದ್ರ ಮೇಲೆ ಒಬ್ಬ ಇಂಡಿಪೆಂಡೆಂಟ್ ಎಲೆಕ್ಷನ್ ನಿಂತ್ಕೊಂಡ್ರು ಕೂಡ ಅವನಿಗೆ ಬಂದು ಥ್ರೆಟ್ ಮಾಡ್ಬೋದು, ನೀವು ನಿಂತ್ಕೊಂಡ್ಬಿಡಯ ಅಲ್ಲ, ಅದೇನೋ ಮಾಡಕ್ಕಾಗಲ್ಲ. ಅವಾಗ ನಮ್ಗೆ ಒಬ್ಬ ಡಿಕ್ಟೇಟರ್ ಬೇಕು ಅವಾಗ ಅಂತ ಒಪ್ಕೊಳಕ್ಕಾಗತ್ತೆ. ಡೆಮಾಕ್ರಸಿ ಇರಬಾರ್ದು ಅವಾಗ, ಅಷ್ಟೇ ಎದುರೋ ಜನಿಗೆ ಅಲ್ವಾ? ಇಲ್ಲ ಇಲ್ಲ, ಕನ್ನಡದಲ್ಲಿ ಆಗ್ತಾ ಇದೆ ನೋಡಿ, ಕ್ಲೀನಾಗಿ ಓದ್ಬೋದು, ಒಬ್ರು ಓದಿರೋ ಇನ್ನೊಬ್ರಿಗೆ ಹೇಳ್ಬೋದು. ಆತರ ಏನಿಲ್ಲ, ಅಷ್ಟು ಕಾಂಪ್ಲಿಕೇಟೆಡ್ ಇದೆ ಅನ್ನಿಸ್ತಾ ನಿಮ್ಗೆ? ಯಾರಿಗಾರ ಅನ್ನಿಸ್ತಾ ಇವ್ರೆ? ಇಲ್ಲ ಇಲ್ಲ, ಒಂದು SOP ಡೌನ್ಲೋಡ್ ಮಾಡಿ ಸೈನ್ ಹಾಕಿ ಅಪ್ಲೋಡ್ ಮಾಡೋದಕ್ಕೆ ಎಜುಕೇಟೆಡ್ ಬೇಕಾಗಿಲ್ಲ, ಅಷ್ಟೇ ಬೇಕಾಗಿರೋದು. ಯಾರು ಬೇಕಾದ್ರೆ ಸಪೋರ್ಟ್ ಮಾಡ್ತಾರೆ. ಎಲೆಕ್ಷನ್ ನಿಂತ್ಕೊಬೇಕಾದ್ರೆ ಹೇಳಿ, ಒಂದು ನಿಮಿಷ, ಎಲೆಕ್ಷನ್ ನಿಂತ್ಕೊಬೇಕಾದ್ರೆ 100 ಫಾರ್ಮ್ ಕೇಳ್ತಾರಲ್ವಾ? ಎಲೆಕ್ಷನ್ ನಿಂತ್ಕೊಂಡಿದ್ದೀರಾ ನೀವು, 100 ಫಾರ್ಮ್ ಕೇಳ್ತಾರೆ. ಅದೆಲ್ಲ ಭರ್ತಿ ಮಾಡಿ, ಇದು ಮಾಡಿ, ಎಲ್ಲ ಅಪ್ಲೋಡ್ ಮಾಡಿ ಅಂತ ಕೊಡಬೇಕು. ಅದೇ ತರ ಇದಷ್ಟೇ. ನಿಮಗೆ ಗೊತ್ತಿಲ್ಲ ಪಕ್ಕದ ಹತ್ರ ಕೇಳಿ ಮಾಡ್ಬೋದು. ಇದ್ರಲ್ಲಿ ಒಂದೇ ಒಂದು ಕಾಂಪ್ಲಿಕೇಟೆಡ್ ಏನಿದೆ ಅಂದ್ರೆ SOP ತೆಗೆದು ಸೈನ್ ಮಾಡಿ ಅಪ್ಲೋಡ್ ಮಾಡೋದು, ಯಾರು ಬೇಕಾದ್ರೆ ಹೆಲ್ಪ್ ಮಾಡ್ಬೋದು. ಇನ್ನೊಂದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಲಿಂಕ್ ಹಾಕುವಂಥದ್ದು, ಅದನ್ನು ಯಾರ ಕೇಳಿ ಹೇಳ್ಕೊಡ್ತಾರೆ. ಇದು ಹಾಕಿ ನನಗೆ ಬರ್ತೀನಿ ಅಂದ್ರೆ ಅದೇ ತಾನೇ ಕಲಿಬೇಕಾದ್ರೆ. ಸಿಂಪಲ್ ಹೇಳ್ಬೇಕು ಅಂದ್ರೆ, ಈಗ ನನ್ನ ಮಗ ಅವನು ಪ್ರಪಂಚಕ್ಕೆ ರೆಡಿ ಆಗ್ಬೇಕು ಅಂದ್ರೆ ನಾನು ಮನೇಲೆ ಕೂಡ ಭಯ ಪಡ್ಕೊಂಡಿದ್ದೆ ಅನ್ಕೊಳ್ಳಿ. ಅವ್ನು ಬೈಕ್ ತೆಗೆದ್ರೆ ಭಯ, ನನಗೆ ಅವ್ನು ಹೊರಗಡೆ ಹೋದ್ರೆ ಏನಾಗುತ್ತೋ ಭಯ ಅಂದ್ರೆ ನಾನು ಮನೇಲಿ ಕೂಡ ಹಾಕ್ಬಿಡ್ತೀನಿ. ಎಲ್ಲ ಒಂದ್ ಕಡೆ ಈಜ್ ಅವ್ನಿಗೆ ನೀರಲ್ಲಿ ಬಿಡ್ಬೇಕು ಅಲ್ವಾ, ಅವ್ನು ಈಜ್ ಕಲಿತಾರೆ. ನಾವು ಲೀಡರ್ಸ್ ಏನ್ ಮಾಡ್ಬಿಟ್ಟಿದ್ವಿ, ನಿಮ್ ಪದ ಸುಮ್ಮನೆರಪ್ಪ ಅಂತ ಹೇಳಿ 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 ನಿಮ್ಗೆ ಗೊತ್ತಾಗ್ತಿರಂತಾನೆ ಮಾಡಿಟ್ಬಿಟ್ಟಿದ್ವಿ. ಇದೊಂದು ಸ್ಟೆಪ್ ಅಷ್ಟೇ, ಅದಕ್ಕೆ ಜಾಸ್ತಿ ಕಾಂಪ್ಲಿಕೇಟ್ ಮಾಡಿಲ್ಲ ಇದು. ಅದೇ ನಾನೇ ಮಾಡಿರೋದಿಲ್ಲ ಇದನ್ನ. ಅಲ್ಲ, ನಾಳೆ ನಾನು ಆಸ್ಪಿರೆಂಟ್ ಆಗ್ಬೋದು ಹೇಳಿ, ಈ ಸಿಸ್ಟಮ್ ನಾನೇ ಆಸ್ಪಿರೆಂಟ್ ಆಗ್ಬೋದು. ಆತರ ಏನಿಲ್ಲ. ನಾಳೆ ನಾನು ಯಾವ್ದೊಂದು ಎಲೆಕ್ಷನ್ಗೆ 10 ರೂಪಾಯಿ ಅಂತ ಹಾಕಿರೋದು, ಅದಕ್ಕೆ ಮೋಸ್ಟ್ಲಿ 10 ರೂಪಾಯಿ ನಿಂತ್ಕೊಟ್ಟು ನಾನು ಗೊತ್ತಿಲ್ಲ. ನೋಡಿ, ಇವಾಗ ನಾವು BBMP ಎಲೆಕ್ಷನ್ ಬರ್ತಾ ಇದೆ, GBA ಎಲೆಕ್ಷನ್ ಬರ್ತಾ ಇದೆ, ಅದಕ್ಕೆ ನಾವು ಓಪನ್ ಮಾಡಿದೀವಿ. ಇವಾಗ ನೆಕ್ಸ್ಟ್ MLA ಎಲೆಕ್ಷನ್ ಓಪನ್ ಆಗುತ್ತೆ. ಸೊ ಇದು ಎಲ್ಲರಿಗೂ ಒಂದು ಅವಕಾಶ ಇದೆ. ಯಾರು ಬೇಕಾದ್ರೂ ಇಲ್ಲಿ ಬಂದು ನಿಂತ್ಕೋಬಹುದು, ಯಾರು ಬೇಕಾದ್ರೂ ಜನ ಕನೆಕ್ಟ್ ಆಗ್ಬೋದು, ಜನರು ಕನೆಕ್ಟ್ ಆಗ್ಬೋದು, ಸೇರಿಸಬಹುದು. ಗೊತ್ತಿಲ್ಲ ಇದು ಆಗುತ್ತೆ ಆಗಲ್ಲ, ನನಗೂ ಗೊತ್ತಿಲ್ಲ. ಇದನ್ನ ಎಕ್ಸ್ಪೆರಿಮೆಂಟ್ ಟ್ರೈ ಮಾಡ್ತಾ ಇದ್ದೀವಿ. ಇದೊಂದು ಫುಲ್ ಪಾರದರ್ಶಕವಾದಂತ ಒಂದು ಟೆಕ್ನಾಲಜಿ ಬೇಸ್ಡ್ ಒಂದು ಪ್ಲಾಟ್ಫಾರ್ಮ್, ಎಲ್ಲರ ಫೋನಲ್ಲೂ ಇರುವಂತ ಪ್ಲಾಟ್ಫಾರ್ಮ್. ಆಂಡ್ರಾಯ್ಡ್ ಐಫೋನ್ ಕೂಡ ಇನ್ನೊಂದು ವಾರದಲ್ಲಿ ಅದು ಓಪನ್ ಆಗುತ್ತೆ. ಕನೆಕ್ಷನ್ ಆಗಿರ್ಬೋದು,
ನಿಮ್ ಡಿಮ್ಯಾಂಡ್ ಏನಿದೆ ಅದಕ್ಕೆ ಕರೆಕ್ಟಾಗಿ ಕೆಲಸ ಮಾಡೋದು ತಗೊಳ್ಳೋದೇ ಈ ಸಿಸ್ಟಮ್. ಅರ್ಥ ಆಯ್ತಾ? ನೀವು ಕಂಟಿನ್ಯೂಸ್ ಆಗಿ 5 ವರ್ಷ ಕನೆಕ್ಷನ್ ಇರುವಂತ ಒಂದು ಸಿಸ್ಟಮ್ ಇದೆ. ಗೆದ್ರ ಮೇಲೆ ಅವ್ರು ಸಿಗಲ್ಲ, ಕನೆಕ್ಟ್ ಮಾಡಕ್ ಆಗಲ್ಲ. ಅದ್ರೆಲ್ಲ ಇದ್ದಾಗ ಇನ್ನೊಂದು ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ, ಎಲ್ಲ ಎಷ್ಟೊಂದು ರಿಫಾರ್ಮ್ಸ್ ಆಗಿದೆ, ಎ ಬರ್ತಾ ಇದೆ, ಎಷ್ಟೊಂದು ಒಂದು ಯಾವ್ದೋ ಟೈಪ್ ರೈಟರ್ ಇದ್ದ ಕಾಲದಲ್ಲಿ ಕಂಪ್ಯೂಟರ್ ಬಂತು, ಕಂಪ್ಯೂಟರ್ ಅಂತ ಇನ್ನೊಂದು ಬಂತು, ಎಲ್ಲ ಇದ್ರಲ್ಲೂ ರಿಫಾರ್ಮ್ಸ್ ಆಗ್ತಾ ಇದೆ. ಹೀಗೆ ಪಾಲಿಟಿಕ್ಸ್ ರಿಫಾರ್ಮ್ಸ್ ಆಗ್ಬೇಕು ಇಲ್ವೋ? ಆಗ್ಬೇಕು ತಾನೆ. ಆದ್ರೆ ಒಂದು ಪ್ರಯತ್ನ ಅಷ್ಟೇ ಇದೆ. ನೋಡೋಣ, ನಾಳೆ ಇದು ಜನರ ಮೇಲೆ ಡಿಪೆಂಡೆಂಟ್ ಆಗುತ್ತೆ. ಏನ್ ಗುರುವಾರ ಅಲ್ಲ, ಅದನ್ನ ನೀವೇ ಚೆಕ್ ಮಾಡ್ಕೊಬಹುದು. ನೀವೇ ವೋಟರ್ ಆಗಿ ಎಂಟರ್ ಆಗಿ ನೀವೇ ಮಾಡಿ ನೀವೇ ಚೆಕ್ ಮಾಡ್ಕೊಳ್ಳುವಂತ ವ್ಯವಸ್ಥೆ ಇದೆ. ಇಲ್ಲಿ ಏನು ನಾವು ಕಂಟ್ರೋಲ್ ಇಲ್ಲ, ಓಪನ್ ಇದೆ ಆಕ್ಚುಲಿ. ನಾವು ಒಳಗಡೆ ಏನು ಮ್ಯಾನ್ಪೇಟ್ ಮಾಡೋಂಥದ್ದು ಏನೂ ಇರೋದಿಲ್ಲ ಇದು. ಓಕೆನಾ? ನಿಮ್ ಕೈಲಿ ಇರುತ್ತೆ. ನಾವು ಯಾವ ಇವನ್ ಏನ್ರಿ ಅದು, ನಾವು ಯಾವ ಇದು ಇಟ್ಕೊಳ್ಳಲ್ಲ, ಡಾಟಾಗಳು ಇಟ್ಕೊಳ್ಳಲ್ಲ, ಯಾವ ಫೋನ್ ನಂಬರ್ ಇಟ್ಕೊಳ್ಳಲ್ಲ, ಯಾವ ಫೋಟೋ ಇಟ್ಕೊಳ್ಳಲ್ಲ, ಯಾವ್ದು ಇಟ್ಕೊಳ್ಳಲ್ಲ. ಅಲ್ಲಲ್ಲ, ಅದೇ ವೇಳೆ ನೋಡಿ, ಇಲ್ಲಿ ನಾವು ನೋಡಿ, ಇಲ್ಲಿ ನೀವು ಅದನ್ನ ಓಪನ್ ಮಾಡಿದ್ರೆ ಪ್ರೈವಸಿ ಪಾಲಿಸಿ ಇದೆ, ಎಲ್ಲ ಕೆಳಗಡೆ ಇದೆ ನೋಡಿ. ಅದು ಫುಲ್ ಲೀಗಲ್ ಆಗಿ ಏನೇನ್ ಬೇಕೋ ಪ್ರತಿಯೊಂದು ಮಾಡಿದೀವಿ. ಓಪನ್ ಆಗಿರುತ್ತೆ ಇದು. ನೀವು ಬೇಕಾದ್ರೆ ಇಲ್ಲಿ ಇಂಟ್ರಾಕ್ಟ್ ಸಜೆಷನ್ ಮಾಡ್ಬೋದು, ಮೇಲ್ಗಳು ಹಾಕ್ಬೋದು, ಪ್ರತಿಯೊಂದು ನಿಮ್ ಕೈಲಿರುವಂತದ್ದು. ಆ ತರ ಒಳಗೆ ನಾನು ಇದನ್ನ ಮಾಡೋದೇ ಬೇಕಾಗಿಲ್ಲ ಅಲ್ವಾ? ಪಾರ್ಟಿ ಇದೆ, ಪಾರ್ಟಿ ನಾನು ಕೊಡ್ತೀನಿ ಅಂತ ಬಿ ಫಾರ್ಮ್ ಕೊಡ್ತೀನಿ ಅಂತ ನಿಮ್ಮನ್ನ ಕರಿಬೋದಾಗಿ. ಹಾ, ಸಿನಿಮಾ ಸಕ್ಸಸ್ಫುಲ್ ಬೇರೆ, ಆದ್ರೆ ಪ್ರಾಕ್ಟಿಕಲಿ ಡೆಮಾಕ್ರಸಿ ಕ್ಯಾಶ್ ಎರಡು ಡಾಮಿನೇಷನ್ ಇದೆ. ನೀವೊಂದು ಸಿಂಗಲ್ ಪದ ಹಾಕಿದ ಕೆಲಸ ಒಬ್ರು ಪ್ರಯತ್ನ ಮಾಡೋದು ನಾನು ಪಡ್ತಾ ಇದ್ದೀನಿ. ಅಲ್ಲ, ಅಷ್ಟೇ ಅಲ್ಲಿಗೆ ಎಂಡ್ ಆಗ್ಬಿಡುತ್ತೆ ಅಷ್ಟೇ. ಅಲ್ಲ, ನನಗನ್ನಿಸ್ತಿರೋದು ಮುಂದೆ ಪರಿಸ್ಥಿತಿ ಹೋಗ್ತಾ ಇದಕ್ಕೆ ಬರಲೇಬೇಕಾಗತ್ತೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಇನ್ನು ಮುಂದೆ ಆಗಲ್ಲ. 50 ಕೋಟಿ ಆಗ್ತೀನಿ, 100 ಕೋಟಿ ಆಗ್ತೀನಿ, ಎಲೆಕ್ಷನ್ ಗೆಲ್ತೀನಿ, ಅಲ್ಲಿಂದ ದುಡ್ಡು ತೆಗಿತೀನಿ, ಇಲ್ಲಿ ದುಡ್ಡು ತೆಗಿತೀನಿ, ಹಂಗ್ ಮಾಡ್ತೀನಿ. ಅದಾಗಲ್ಲ. ಇನ್ನು ಮುಂದೆ ನಾವು ಬೇಸಿಕ್ ಬರಲೇಬೇಕು, ಸತ್ಯಕ್ಕೆ ಬರಲೇಬೇಕು. ಅದಾಗತ್ತೆ ಅನ್ಸುತ್ತೆ ನನಗೆ. ಆ ಹೋಪ್ಸಿಂದ ಮಾಡಿದ್ದೀನಿ ಅಷ್ಟೇ. ಅದಿರುತ್ತೆ, ಈಗ ಓಪನ್ ಆಗ್ಬಿಡುತ್ತದೆ ಅಂತಲ್ಲ ಇವ್ರೆ. ಅದು ಎಲೆಕ್ಷನ್ ಸಿಸ್ಟಮ್ ಅಲ್ಲಿ ಇರೋದು. ಇಲ್ಲಿ ಓಪನ್ ಮಾಡ್ತಿದ್ದಂಗೆ ಅಲ್ಲಿ ಯಾರು ಏನು, ಯಾವ ಗ್ರೂಪ್, ಲೇಡೀಸ್ ನಿಲ್ಬೇಕಾ, ಜೆಂಟ್ಸ್ ನಿಲ್ಬೇಕಾ, ಯಾವ ಕ್ಯಾಟಗರಿ ನಿಲ್ಬೇಕಲ್ಲ, ಅದೇ ಓಪನ್ ಆಗ್ಬಿಡುತ್ತೆ. ಅದೇ ಕರೆಕ್ಟಾಗಿ ಎಲೆಕ್ಷನ್ ನಿಂತ್ಕೊಂತಾರೆ ಅಷ್ಟೇ. ಅವಕ್ಕೆ ತಕ್ಕಂತೆ ನೀವೇನ್ ಬೇಕಾದ್ರೆ ಯೋಚನೆ ಮಾಡೋದು. ಅಲ್ಲ, ಇಲ್ಲಿ ಏನ್ ಗೊತ್ತಾ, ಇಲ್ಲಿ ಅಮಿಷ ಒಡ್ಡಿ ಮಾಡಿ ನನ್ನ ಹತ್ರ ಬರಂಗಿದ್ರೆ ಅಮಿಷ ಮಾಡೋರಿಗೆ ಉಪೇಂದ್ರ ಟಿಕೆಟ್ ಕೊಡ್ತಾರೆ ಇದ್ರ ಮೇಲೆ ಅನ್ನಂಗಿದ್ರೆ, ಇಲ್ಲ ಅಂದ್ರೆ ಇಲ್ವೇ ಇಲ್ಲ. ಅಲ್ಲ, ರೇಟಿಂಗ್ ಕೊಡ್ಕೊಂಡು ಓಟ್ ಹಾಕ್ಬೇಕಲ್ಲ ಅವರು. ಇದು ಯಾರ ಸಿಸ್ಟಮ್ ಅಲ್ಲಿ ಇದೇ ಇರೋದಿದ್ದು. ಇಲ್ಲ 100 ಜನ ಕರ್ಕೊಂಡ್ಬಂದು ನಾನು ನಂಬರ್ 1 ಅಂತ ಮಾಡ್ಕೊಟ್ರು, 100 ಜನ ಓಟ್ ಹಾಕ್ಬೇಕಲ್ಲ ಅದು ಹೋಗಿ. ಅರ್ಥ ಆಯ್ತಾ? ಟಿಕೆಟ್ಗೋಸ್ಕರ ಮಾಡ್ಬೋದಾಗಿತ್ತು, ಇವಾಗ ಅದು ಇಲ್ವೇ ಇಲ್ಲ. ಏನ್ ಹೇಳಿ, ಇದೇ ಸಿಸ್ಟಮ್ ಅಲ್ಲೇ ಗೊತ್ತಾಗುತ್ತೆ. ಈ 500 ಜನ ಕರ್ಕೊಂಡ್ಬಂದು ಸೇರಿಸ್ಕೊಳ್ಳಿ, ಅವ್ರನ್ನೂ ಸ್ವಲ್ಪ ಪರಿವರ್ತನೆ ಮಾಡ್ಲಿ ಅಂತ. ಅಲ್ಲ, ನೋಡೋಣ. ನಾನು ಹೇಳಿದ್ನಲ್ಲ, ಇವಾಗ ನಾನು ಪ್ರಯತ್ನ ಪಟ್ಟಿದ್ದೀನಿ. ಏನ್ ಆಗತ್ತೆ ಅಂತ ನಾನು ನೆಗೆಟಿವ್ ಯೋಚನೆ ಮಾಡಿ ಕೂತ್ಕೊಂಡ್ರೆ ಇನ್ನೂ ಮಾಡಕ್ಕಾಗಲ್ಲ. ಏನಿವೆ, ಇದೋ ಒಂದು ತಿಂಗಳು ಯೋಚನೆ ಮಾಡಿ ಡಿಸ್ಕಸ್ ಮಾಡಿ ಹೆಂಗಿದ್ರೆ ಚೆನ್ನಾಗಿ ಬ್ರೈನ್ ಸ್ಟಾರ್ಮಿಂಗ್ ಹ್ಯಾಪನ್. ಈಗ ತುಂಬಾ ಯೋಚನೆ ಮಾಡಿದೀವಿ, ಆದಷ್ಟು ಇದನ್ನ ಸೆಕ್ಯೂರ್ ಮಾಡಿದೀವಿ. ಅದ್ರ ಮೇಲೆ ಗೊತ್ತಿಲ್ಲ, ಅದು ಇದೆಯಲ್ಲ ಅಲ್ಲಿ ಹಾಕ್ಬಿಡ್ತೀವಿ. ಏನೇನು ಯಾವ್ಯಾವ ಎಲೆಕ್ಷನ್ ಯಾವ ಮಿತಿ ಇದೆಯೋ ಅದು ರಿಫ್ಲೆಕ್ಟ್ ಆಗಿ ತೋರಿಸ್ಬಿಡುತ್ತೆ. ನೀವು ಹೋಗಿ ಅಪ್ಲಿಕೆಂಟ್ ಆಗ್ತಿರ್ಬೇಕಾದ್ರೆ ಆಸ್ಪಿರೆಂಟ್ ಆಗ್ಬೇಕಂದ್ರೆ ಅದು ತೋರಿಸ್ಬಿಡುತ್ತೆ. ನಿಜ ಹೇಳ, ನೀವು ನಿಜ ಹೇಳಿದ್ರೆ ನಂಬಲ್ಲ. ಇದು ಯಾವುದು ನಾನು ಮಾಡ್ತೀನಿ ಅನ್ನಿಸ್ತಾ ಇಲ್ಲ. ಏನೋ ಪುಷ್ ಮಾಡ್ತಾ ಇದ್ದೀನಿ ಅಷ್ಟೇ.
ಏನು ಅಂತ ನೀವು ಕೇಳಿದ್ರೆ ನನ್ನನ್ನೇ ಆನ್ಸರ್ ಇಲ್ಲ. ಗೊತ್ತಿಲ್ಲ ನನಗೆ ಏನಕ್ಕೆ ಇದು ಮಾಡ್ತಿದ್ಯಾ, ಏನು ಎಲ್ಲರೂ ಕೇಳ್ತಾರೆ ಏನಾಗಲ್ಲ, ಏನೋ ಆಗ್ಬೋದು, ಏನೋ ಒಂದು ಅಟ್ಲೀಸ್ಟ್ ಈ ಒಂದು ವಿಚಾರನ ಬಿಟ್ಟು ಹೋಗೋ ಥರ ಆಗುತ್ತಲ್ವಾ, ಅಟ್ಲೀಸ್ಟ್ ನಮ್ಮ ಮುಂದಿನ ಫ್ಯೂಚರ್ಗಾರ ಇಲ್ಲ ಈಗ ಬರ್ಬೇಕು ಅನ್ಸುತ್ತಲ್ವಾ. ನಾನು ಫಸ್ಟ್ ಕೇಳ್ತಿರೋದೇ ಗೊತ್ತಾ ನಿಮ್ಮನ್ನೆಲ್ಲ, ಇದ್ರಲ್ಲಿ ಇದೆಯಾ ಅಂತ, ನಾವು ಮಾಡಿರೋ ಫಾರ್ಮೆಟ್ ಕರೆಕ್ಟ್ ಆಗಿದೆಯಾ ಅಂತ ಮೊದಲು. ಅದು ಏನಾಗುತ್ತಿರೋ ನಮ್ಮ ಕೈಲಿಲ್ಲ ನಾಳೆ ಮತ್ತೆ ಇದಾಗ್ಬೋದು. ಇಲ್ಲ ಅದೇ ನಿರಂತರವಾದಂತ ಒಂದು ಇದೆ ಬದಲಾವಣೆ ಆಗ್ತದೆ, ಮತ್ತೆ ಅದನ್ನು ಕರೆಕ್ಟ್ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ. ಒಂದ್ ಕಡೆ ಸ್ಟಾಗ್ನೇಟ್ ಆಗ್ಬಾರ್ದು ಯಾವುದೇ ಅದು. ಅಲ್ಲ ಇವಾಗ ಅದೇ ಹೇಳ್ತೇವೆ, ಇವಾಗ ನನ್ನ ಪಕ್ಷ ತಿದ್ದಿದ್ದಕ್ಕೆ ಅದೆಲ್ಲ ಇತ್ತು, ಇವಾಗ ಇದಲ್ಲವೇ ಅಲ್ಲ. ಇವಾಗ ಇದು ನಿಮ್ ಕೈಲಿರೋ ಪಕ್ಷ, ನೀವ್ ಯಾವಾಗ ಡೌನ್ಲೋಡ್ ಮಾಡ್ತೀರಾ ನಿಮ್ ಪಕ್ಷ ಆಗ್ಬಿಡುತ್ತೆ, ನೀವಲ್ಲಿ ವೋಟರ್ ಹಾಕ್ತೀರಾ, ನೀವು ಆಸ್ಪಿರೆಂಟ್ ಕನೆಕ್ಟ್ ಮಾಡ್ತೀರಾ. ಅರ್ಥ ಆಯ್ತಾ? ನಾವೇ ಸಿಗ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಲೀಡರ್ ನೀವೇ. ನಮ್ಮ ಫಸ್ಟ್ ಓಪನಿಂಗ್ ಪೇಜ್ ಹಾಕ್ರಿ ನೋಡಿ, ಓಪನಿಂಗ್ ಪೇಜ್ ನೋಡಿ ಏನ್ ಹೇಳಿ ಇಲ್ಲ, ನೀವು ಎಂಟರ್ ಆದ್ರೆ ನೀವು ರಾಜ್ಯ ತರ ಎಂಟರ್ ಆಗ್ಬೇಕಿಲ್ಲ. ಆಗ್ತೀರಾ? ಎಸ್ ಮೇ ದಟ್ಸ್ ಗುಡ್. ಏನೋ ಹೇಳಕ್ಕಾಗಲ್ಲ, ಅದು ನಿಮ್ಮ ಅಭಿಪ್ರಾಯದಲ್ಲಿ ನಂಗೆ ಇರ್ಬೋದು. ಅದು ಕೋಮನ್ ನಾನಲ್ಲ ಇರೋದು, ಮತ್ತೆ ಅದನ್ನ ನೋಡ್ತಿರೋ ನೀವಿರ್ಬೋದು. ಕ್ಲಾರಿಟಿ ಇಂದ ಕೋಪ ಇಲ್ಲವೇ ಇಲ್ಲ, ಕ್ಲಾರಿಟಿ ಇಂದ ಕೋಪದ ಹೇಳಿ. ಎಷ್ಟು ನಾಯಕರನ್ನ ಹುಟ್ಟಾಕಿದ್ರ ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ಯಾವಾಗ ನಾಯಕ ಆಗ್ತೀನಿ ಅಂತ ಯಾವೊಂದು ಯೋಚನೆ ಮಾಡ್ತಾ ಇದ್ದೀನಿ. ಸಾವಿರಾರು ಜನ ನೋಡಿ, ಎಷ್ಟೋ ಜನ ಬಂದಿದೆ ತೋರಿಸ್ತಾ ನಿಮ್ಗೆ, ಯಾವ್ದೋ ಒಂದು ಆಟೋ ಮೇಲೆ ಪ್ರಜಾಕೀಯ ಅಂತ ಹೋಗ್ತಾ ಇರ್ತಾನೆ, ನನಗೊಂದು ಸಂಬಂಧ ಯಾವ್ದೋ ವಿಡಿಯೋ ಮಾಡಿರ್ತಾನೆ. ಎಷ್ಟೋ ಜನಕ್ಕೆ ಹೋಗಿದೆ ಇದು. ಯಾವಾಗಲೂ ಏನೋ ಒಂದು ರೆವಲ್ಯೂಷನ್ ಕಂಡಕ್ತಾರೆ, ಸಣ್ಣದಾಗಲಿ ಕಂಡಕ್ಟರ್ ನೋಡಿ, ಒಂದೇ ರೀತಿ ದೊಡ್ಡದಾಗ ಆಗ್ಬಿಡಲ್ಲ. ಆಮೇಲೆ ಈ ತರ ವಿಷಯಗಳು ಹೇಳಿ, 70 ವರ್ಷ ರಾಜಕೀಯ ವ್ಯವಸ್ಥೆ ನೋಡಿ ನಾವು ಹೆಂಗಾಗ್ಬಿಟ್ಟಿದೀವಿ ಅಂದ್ರೆ, ನನಗೆ ಯಾರೋ ಒಬ್ಬ ಬೇಕು, ಯಾರೋ ಒಬ್ಬ ಬಂದು ಜೀವನ ಬಗೆಹರಿಸಬೇಕು, ಇದೇ ಪ್ರಾಬ್ಲಮ್ ಆಗಿರೋದು. ನಾವು ಹೇಳ್ತಿರೋದು ಹಂಗಲ್ಲ, ನಾವು ಚಿಕ್ಕ ಲೆವೆಲ್ ಅಲ್ಲಿ ಹೇಳ್ತಿರೋದು. ಹೇಳಿ, ಒಂದು ಗ್ರಾಮ ಪಂಚಾಯತಿ, ಒಂದು ಕಾರ್ಪೊರೇಷನ್ ಇವರಲ್ಲಿ ಯಂಗ್ಸ್ಟರ್ಸ್ ಒಂದಾಗ್ಬೋದು, ಸೇರ್ಕೊಬೋದು. ಕರೆಕ್ಟ್ ಆಗಲ್ಲ ಅಂತ ಹೇಳಿ ನೋಡೋಣ. ನನಗೆ ಹೋಗ್ತಿದೆ, ಅದು ಯಾವ್ದೋ ಒಂದು ಕತೆ ಹೇಳಿದೀವಲ್ಲ, ಎಲ್ಲ ಮರ ಬಂದ್ಬಿಡಿತಂತೆ, ಎಲ್ಲ ಡಿಸ್ಕಸ್ ಮಾಡಕ್ಕೆ 1 ವರ್ಷ ಬಿಟ್ಟು ಎಲ್ಲ ಸೇರಿರುತ್ತೆ, ಒಬ್ಬ ಕೊಡೆ ಇಟ್ಕೊಂಡು ನಿಂತಿರ್ತಾರೆ, ಅವತ್ತು ಮಳೆ ಬರ್ಬೋದು ಅಂತ. ಆ ಥರ ನನ್ನ ಅನ್ಕೊಳ್ಳಿ ಪರವಾಗಿಲ್ಲ, ಆ ಥರ